ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್ ಚವಿಶ್ ಬ್ಲಾಗ್ ಅಫಿಷಿಯಲ್. ಎಲ್ರಿಗೂ ಹೇಳ್ತಾ ಈ ವಿಡಿಯೋನ ಶುರು ಮಾಡೋಣ. ನಿಮ್ಮೆಲ್ರಿಗೂ ಗೊತ್ತು, ಸಂಡೇ ಬಂದು ಫಾದರ್ಸ್ ಡೇ ಇತ್ತು. ಹಂಗಾಗಿ ನಮ್ಮ ಮನೆಯಲ್ಲಿ ನನ್ನ ಮಗಳು ನನಗೋಸ್ಕರ ಪ್ರೀತಿಯಿಂದ ಚಿಕ್ಕದಾಗಿ ಸೆಲೆಬ್ರೇಟ್ ಮಾಡಿದ್ಲು. ಅದ್ರ ವಿಡಿಯೋ ಇದಾಗಿದೆ, ನೋಡಿ ಹೇಗಿದೆ ಅಂತ. ಥ್ಯಾಂಕ್ ಯು. ಮಕ್ಕಳ ಜೊತೆ ಕೇಕ್ ಕಟ್ ಮಾಡಿ ಸೆಲೆಬ್ರೇಟ್ ಮಾಡಿದಂತೂ ಸಖತ್ ಇಷ್ಟ ಆಯಿತು. ಸ್ಪೆಷಲ್ ಥ್ಯಾಂಕ್ಸ್ ನನ್ನ ಮಗಳಿಗೆ ಹೇಳ್ತೀನಿ. ಈ ಎಲ್ಲ ಮೂಮೆಂಟ್ಗೂ ಅವಳೇ ಮೇನ್ ಕಾರಣ. ಅದ್ರ ಜೊತೆಗೆ ನನ್ನ ವೈಫು, ಅವಳಿಗೂ ಸಹ ಥ್ಯಾಂಕ್ ಯು ಹೇಳ್ತೀನಿ. ಲವ್ ಯು ಚಿನ್ನಿ. ನನಗೋಸ್ಕರ ಒಂದು ಸಾಂಗ್ ಕೂಡ ಡೆಡಿಕೇಟ್ ಮಾಡ್ತೀನಿ ಅಂತ ಬಂದಳು. ಮೊದಲು ಚೆನ್ನಾಗೇ ಆಡ್ತಿದ್ಲು, ವಿಡಿಯೋ ಮಾಡಬೇಕಾದ್ರೆ ಯಾಕೋ ಸ್ವಲ್ಪ ನಾಚ್ಕೋಬಿಟ್ಲು. ಅವಳೇ ಒಂದು ಚಿಕ್ಕದಾಗ ಒಂದು ಹ್ಯಾಂಡ್ ಕ್ರಾಫ್ಟ್ ಮಾಡಿದ್ಲು, ನೋಡಿ ಹೇಗಿದೆ. ಅದಾದಮೇಲೆ ಒಂದು ಗಿಫ್ಟು ಸಹ ತೊಗೊಂಡು ಬಂದಿದ್ಲು. ರಮ್ಮನ ಜೊತೆ ಹೋಗಿ ಅದನ್ನೂ ಕೊಟ್ಟಳು. ಅಂದರೆ ನಾನು ಬಿಲ್ ಬರಿಬೇಕಾದ್ರೆ ಯಾವಾಗಲೂ ಪೆನ್ ಕೇಳ್ತಾ ಇರ್ತೀನಿ. ನನ್ನ ಮಗ ಎಲ್ಲಾದರೂ ಪೆನ್ನ ಮಿಸ್ ಮಾಡಿಬಿಟ್ಟಿರ್ತಾನೆ. ಹಂಗಾಗಿ ಒಂದು ಅದಕ್ಕೆ ಆದಂಥ ಜಾಗದಲ್ಲಿ ಪ್ಲೇಸ್ಮೆಂಟ್ ಮಾಡೋಣ ಅಂತ ಹುಡುಕಿ ತೊಗೊಂಡು ಬಂದಿದ್ದಾಳೆ. ಥ್ಯಾಂಕ್ ಯು ಮಕ್ಕಳೇ, ಲವ್ ಯು. ಗಿಫ್ಟು ಚೆನ್ನಾಗಿ ಪ್ಯಾಕಿಂಗ್ ಮಾಡೋಳೆ. ಪ್ಯಾಕಿಂಗ್ ಮಾಡೋ ಓಪನ್ ಮಾಡೋಕ್ಕೆ ಆಯ್ತಿಲ್ಲ. ಐಫೋನ್ ಅಂತೆ ಅಕ್ಕ ಕೊಡ್ಸಿರೋದು ನನಗೆ. ಐಫೋನು ನೀನೇನು ಕೊಡಿಸ್ದೆ? ತೋರ್ಸು. ಸೂಪರ್, ಚೆನ್ನಾಯ್ತು. ಬಿಲ್ ಬರೆಯೋಕ್ಕಾಯ್ತು. ಏನಾದರೂ ತಿನ್ನೋಕೆ ಕೊಡಿಸಿ ಅಂತ ಕೇಳಿದ್ಲು. ಹಂಗಾಗಿ 5 ಸ್ಟಾರ್ ಚಿಕನ್ಗೆ ಕರ್ಕೊಂಡು ಬಂದಿದ್ವಿ. ಅದಾದಮೇಲೆ ಐಟಮ್ನ ಆರ್ಡರ್ ಮಾಡಿ ಅವಳಿಗೆ ಕೊಟ್ವಿ. ಅದಾಗಿದ್ದು ಸ್ವಲ್ಪ ಅದಕ್ಕೆ ಮನೆಗೊಬ್ಬರು ಗೆಸ್ಟ್ ಬಂದಿದ್ದರು. ಅಲ್ಲಿಂದ ಫೋನ್ ಮಾಡಿದ್ರು, ಮನೆ ಹತ್ರ ಇದ್ದೀನಿ ಬನ್ನಿ ಅಂತ. ಹಂಗಾಗಿ ಅವ್ರಿಗೂ ಪಾರ್ಸಲ್ನ ತೊಗೊಂಡ್ವಿ. ನೋಡಿದ್ರೆ ನಾವು ಹೋಗೋಷ್ಟು ಸ್ವಲ್ಪ ಲೇಟಾಗಿ ಹೋಗಿತ್ತು. ಹಂಗಾಗಿ ಅಲ್ಲಿಂದ ಹೊರಟ್ಬಿಟ್ಟಿದ್ರು. ಅದಾದಮೇಲೆ ಮನೆಗೆ ತಂದಿದ್ದನ್ನ ನಾವೇ ತಿಂದ್ವಿ. ಗೆಸ್ಟ್ ಯಾರು ಅಂತ ನಿಮಗೆ ಗೊತ್ತಾಗಬೇಕು ಅಂತಂದರೆ ಕಮೆಂಟ್ನ ನೋಡಿ. ಕಮೆಂಟಲ್ಲಿ ಅವ್ರು ಮೆನ್ಷನ್ ಮಾಡಿರ್ತಾರೆ, ಅಂತಂದರೆ ಅವರು ಈ ವಿಡಿಯೋನ ನೋಡ್ತಾರೆ. ಯಾರು ಅಂತ ಕಮೆಂಟ್ ಮಾಡಿರ್ತಾರಲ್ಲ ಅವರೇ ಬಂದಿದ್ದು ಗೆಸ್ಟು. ಅದೇ ಬಂದರು, ಸುಮ್ಮನೆ ಏನೋ ತಿಂದೆ ಮನೆಗೆ ಹೋಗ್ಬಿಟ್ಟಿದ್ರು. ನೆಕ್ಸ್ಟ್ ಡೇ ಮಂಡೇ ಬಂದು ಡ್ಯೂಟಿ ಲೀವ್ ಹಾಕಿದ್ದೆ. ಏನಕ್ಕೆ ಅಂತ ಅಂದರೆ ನಾನು ಆಟೋ ಸ್ವಲ್ಪ FC ಪಾಸಿಂಗ್ ಮಾಡಿಸ್ಬೇಕಾಗಿತ್ತು.
ಹಂಗಾಗಿ ಆರ್ ಟಿ ಒ ಹತ್ರ ಹೋಗಿ FC ಪಾಸಿಂಗ್ಸ್ ಎಲ್ಲ ಮುಗಿಸಿ ಮಧ್ಯಾಹ್ನ ಮನೆಗೆ ಬಂದೆ. ಮಧ್ಯಾಹ್ನದ ಮೇಲೆ ಮಾರ್ಕೆಟ್ಗೆ ಹೋಗಿದ್ವಿ. ಸ್ವಲ್ಪ ಐಟಮ್ಸ್ನೆಲ್ಲ ಪರ್ಚೇಸ್ ಮಾಡಬೇಕಾಗಿತ್ತು. ಅಲ್ಲಿಂದ ಐಟಮ್ನೆಲ್ಲ ತೊಗೊಂಡು ಮನೆಗೆ ವಾಪಸ್ ಬಂದ್ವಿ. ಸರ್ ನೀವು ಎಲ್ಲಿಗೆ ಬಂದಿರೋದು? ಹಾಂ, ಪರ್ಚೇಸ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಮನೆಗೆ ಬಂದು ಊಟ ಮುಗಿಸ್ಕೊಂಡು ನಾನು ಏರ್ ಕಟ್ ಮಾಡ್ಸೋಣ ಅಂತ ಹೊರಗಡೆ ಹೋಗಿದ್ದೆ. ಮತ್ತೆ ಅಲ್ಲಿಂದ ಮನೆಗೆ ಬಂದು ಸ್ನಾನ ಮಾಡಿ ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಎಲ್ಲರೂ ಸೊಲ್ಲಾಪುರದ ದೇವಸ್ಥಾನಕ್ಕೆ ಹೋಗಿದ್ವಿ. ಅದರಲ್ಲಿ ನನ್ನ ಮಗಳು ಬಂದಿರಲಿಲ್ಲ, ಹೋಮ್ವರ್ಕ್ ಬರ್ಕೋಬೇಕು ಅಂತ ಮನೇಲೇ ಉಳ್ಕೊಂಡಿದ್ಲು. ಹಂಗಾಗಿ ನಾನು, ಮಗ ಮತ್ತು ವೈಫು 3 ಜನ ಹೋಗಿ ಬಂದ್ವಿ. ಕೈ ಮುಗಿ ಬೇಗ. ಹಾಯ್ ಮೇಡಮ್. ಹೌ ಆರ್ ಯು ಮೇಡಮ್? ತರ್ಲೆ ನೀನು. ಹಡ್ ಬೀಳ್ಬಿಡು ಮಗನೇ. ಅಯ್ಯೋ ನಾನು ಹಾಕೊಂಡಿದ್ದೀನಿ ಬಿಡೆ. ಇಲ್ಲಿ ಅಲ್ಲಿ ಬೇಡ, ಹಾಕೊಂಡಿದ್ದೀನಿ. ಹೋಗಿ ಬೇಗ. ತಾಯಿ ಸೊಲ್ಲಾಪುರದಮ್ಮ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಎಲ್ಲರೂ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲಿ ಅಂತ ಕೇಳ್ಕೊಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.